ರಾಜ್ಯದಲ್ಲಿ ಬಹಳವಾಗಿ ಚರ್ಚೆ ಆದಂತಹ ವಿಚಾರ ಅಂತಂದ್ರೆ ಅದು ಸಿಎಂ ಬದಲಾವಣೆಯ ವಿಚಾರ. ಇದ್ರ ಬಗ್ಗೆ ಈಗ ಡಿ.ಕೆ. ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನಾನೆಲ್ಲೂ ಕೂಡ ಹೇಳಿಲ್ವಲ್ಲ ಅಂದಿದ್ದಾರೆ. ರಾಜಣ್ಣ ಹೇಳಿಕೆಯನ್ನ ನೋಡಿದ್ರೆ ಸಿಎಂ ಬದಲಾಗಬೇಕು ಅಂದ್ಕೊಂಡ ಹಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ ಅಂದಿದ್ದಾರೆ ಡಿ.ಕೆ.ಶಿ. ನಾನು ಕಷ್ಟಪಟ್ಟಿದ್ದೇನೆ, ಆದ್ರೆ ಯಾರ ಬಳಿಯೂ ಕೂಡ ಕೂಲಿ ಕೇಳಲ್ಲ. ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಮೇ ತಿಂಗಳ ಕೊನೆಯೊಳಗೆ ಕರೀಬಹುದು. ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರೆ ಅಂತ ಸರ್, ಮಾಹಿತಿ ತಮ್ಮನ್ನ ಚರ್ಚೆ ಮಾಡಿದ್ರು ಸರ್, ನಾವೇನು ಚರ್ಚೆ ಮಾಡಿದ್ರು ಪ್ರತ್ಯೇಕವಾಗಿ. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತ ಅವ್ರತ್ತ. ನಾನು ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಅವ್ರು ಕೇಳ್ಬೇಕು. ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಆಗ್ಬೇಕು. ನಮ್ದವ್ರದ್ದೇನೋ ಇದೆ, ಅದು ಬೇರೆ ವಿಚಾರ. ರಾಜ್ಯದಲ್ಲಿ ಬಹಳವಾಗಿ ಚರ್ಚೆ ಆದಂತಹ ವಿಚಾರ ಅಂತಂದ್ರೆ ಅದು ಸಿಎಂ ಬದಲಾವಣೆಯ ವಿಚಾರ. ಇದ್ರ ಬಗ್ಗೆ ಈಗ ಡಿ.ಕೆ. ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನಾನೆಲ್ಲೂ ಕೂಡ ಹೇಳಿಲ್ವಲ್ಲ ಅಂದಿದ್ದಾರೆ. ರಾಜಣ್ಣ ಹೇಳಿಕೆಯನ್ನ ನೋಡಿದ್ರೆ ಸಿಎಂ ಬದಲಾಗಬೇಕು ಅಂದ್ಕೊಂಡ ಹಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ ಅಂದಿದ್ದಾರೆ ಡಿ.ಕೆ.ಶಿ. ನಾನು ಕಷ್ಟಪಟ್ಟಿದ್ದೇನೆ, ಆದ್ರೆ ಯಾರ ಬಳಿಯೂ ಕೂಡ ಕೂಲಿ ಕೇಳಲ್ಲ. ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಮೇ ತಿಂಗಳ ಕೊನೆಯೊಳಗೆ ಕರೀಬಹುದು. ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರೆ ಅಂತ ಸರ್, ಮಾಹಿತಿ ತಮ್ಮನ್ನ ಚರ್ಚೆ ಮಾಡಿದ್ರು ಸರ್, ನಾವೇನು ಚರ್ಚೆ ಮಾಡಿದ್ರು ಪ್ರತ್ಯೇಕವಾಗಿ. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತ ಅವ್ರತ್ತ. ನಾನು ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಅವ್ರು ಕೇಳ್ಬೇಕು. ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಆಗ್ಬೇಕು. ನಮ್ದವ್ರದ್ದೇನೋ ಇದೆ, ಅದು ಬೇರೆ ವಿಚಾರ. ರಾಜ್ಯದಲ್ಲಿ ಬಹಳವಾಗಿ ಚರ್ಚೆ ಆದಂತಹ ವಿಚಾರ ಅಂತಂದ್ರೆ ಅದು ಸಿಎಂ ಬದಲಾವಣೆಯ ವಿಚಾರ. ಇದ್ರ ಬಗ್ಗೆ ಈಗ ಡಿ.ಕೆ. ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನಾನೆಲ್ಲೂ ಕೂಡ ಹೇಳಿಲ್ವಲ್ಲ ಅಂದಿದ್ದಾರೆ. ರಾಜಣ್ಣ ಹೇಳಿಕೆಯನ್ನ ನೋಡಿದ್ರೆ ಸಿಎಂ ಬದಲಾಗಬೇಕು ಅಂದ್ಕೊಂಡ ಹಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ ಅಂದಿದ್ದಾರೆ ಡಿ.ಕೆ.ಶಿ. ನಾನು ಕಷ್ಟಪಟ್ಟಿದ್ದೇನೆ, ಆದ್ರೆ ಯಾರ ಬಳಿಯೂ ಕೂಡ ಕೂಲಿ ಕೇಳಲ್ಲ. ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಮೇ ತಿಂಗಳ ಕೊನೆಯೊಳಗೆ ಕರೀಬಹುದು. ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರೆ ಅಂತ ಸರ್, ಮಾಹಿತಿ ತಮ್ಮನ್ನ ಚರ್ಚೆ ಮಾಡಿದ್ರು ಸರ್, ನಾವೇನು ಚರ್ಚೆ ಮಾಡಿದ್ರು ಪ್ರತ್ಯೇಕವಾಗಿ. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತ ಅವ್ರತ್ತ. ನಾನು ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಅವ್ರು ಕೇಳ್ಬೇಕು. ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಆಗ್ಬೇಕು. ನಮ್ದವ್ರದ್ದೇನೋ ಇದೆ, ಅದು ಬೇರೆ ವಿಚಾರ. ರಾಜ್ಯದಲ್ಲಿ ಬಹಳವಾಗಿ ಚರ್ಚೆ ಆದಂತಹ ವಿಚಾರ ಅಂತಂದ್ರೆ ಅದು ಸಿಎಂ ಬದಲಾವಣೆಯ ವಿಚಾರ. ಇದ್ರ ಬಗ್ಗೆ ಈಗ ಡಿ.ಕೆ. ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನಾನೆಲ್ಲೂ ಕೂಡ ಹೇಳಿಲ್ವಲ್ಲ ಅಂದಿದ್ದಾರೆ. ರಾಜಣ್ಣ ಹೇಳಿಕೆಯನ್ನ ನೋಡಿದ್ರೆ ಸಿಎಂ ಬದಲಾಗಬೇಕು ಅಂದ್ಕೊಂಡ ಹಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ ಅಂದಿದ್ದಾರೆ ಡಿ.ಕೆ.ಶಿ. ನಾನು ಕಷ್ಟಪಟ್ಟಿದ್ದೇನೆ, ಆದ್ರೆ ಯಾರ ಬಳಿಯೂ ಕೂಡ ಕೂಲಿ ಕೇಳಲ್ಲ. ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಮೇ ತಿಂಗಳ ಕೊನೆಯೊಳಗೆ ಕರೀಬಹುದು. ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರೆ ಅಂತ ಸರ್, ಮಾಹಿತಿ ತಮ್ಮನ್ನ ಚರ್ಚೆ ಮಾಡಿದ್ರು ಸರ್, ನಾವೇನು ಚರ್ಚೆ ಮಾಡಿದ್ರು ಪ್ರತ್ಯೇಕವಾಗಿ. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತ ಅವ್ರತ್ತ. ನಾನು ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಅವ್ರು ಕೇಳ್ಬೇಕು.
ಅವ್ರ ಬೇಡಿಕೆ ಈಡೇರಿಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಆಗಬೇಕು. ಹೌದೇ ಮಾತಾಡಿ ಅಪೆಕ್ಸ್ ಬ್ಯಾಂಕ್ ನಮ್ದು ಅವ್ರದ್ದೇನೋ ಇದೆ ಅದು ಬೇರೆ ವಿಚಾರ. ರಾಜ್ಯದಲ್ಲಿ ಬಹಳವಾಗಿ ಚರ್ಚೆ ಆದಂತಹ ವಿಚಾರ ಅಂತಂದ್ರೆ ಅದು ಸಿಎಂ ಬದಲಾವಣೆಯ ವಿಚಾರ. ಇದ್ರ ಬಗ್ಗೆ ಈಗ ಡಿ.ಕೆ. ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನಾನೆಲ್ಲೂ ಕೂಡ ಹೇಳಿಲ್ವಲ್ಲ ಅಂದಿದ್ದಾರೆ. ರಾಜಣ್ಣ ಹೇಳಿಕೆಯನ್ನ ನೋಡಿದ್ರೆ ಸಿಎಂ ಬದಲಾಗಬೇಕು ಅಂದ್ಕೊಂಡ ಹಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ ಅಂದಿದ್ದಾರೆ ಡಿ.ಕೆ.ಶಿ. ನಾನು ಕಷ್ಟಪಟ್ಟಿದ್ದೇನೆ, ಆದ್ರೆ ಯಾರ ಬಳಿಯೂ ಕೂಡ ಕೂಲಿ ಕೇಳಲ್ಲ. ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಮೇ ತಿಂಗಳ ಕೊನೆಯೊಳಗೆ ಕರೀಬಹುದು. ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರಂತೆ ಸರ್. ತಮ್ಮನ್ನ ಚರ್ಚೆ ಮಾಡಿ ಸರ್, ನಾವೇನು ಚರ್ಚೆ ಮಾಡಿದ್ರು ಪ್ರತ್ಯೇಕವಾಗಿ. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತ ಅವ್ರತ್ತ. ನಾನ್ ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಅವ್ರು ಕೇಳ್ಬೇಕು. ಅವ್ರ ಬೇಡಿಕೆ ಈಡೇರಿಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಆಗಬೇಕು. ಹೌದೇ ಮಾತಾಡಿ ಅಪೆಕ್ಸ್ ಬ್ಯಾಂಕ್ ನಮ್ದು ಅವ್ರದ್ದೇನೋ ಇದೆ ಅದು ಬೇರೆ ವಿಚಾರ. ರಾಜ್ಯದಲ್ಲಿ ಬಹಳವಾಗಿ ಚರ್ಚೆ ಆದಂತಹ ವಿಚಾರ ಅಂತಂದ್ರೆ ಅದು ಸಿಎಂ ಬದಲಾವಣೆಯ ವಿಚಾರ. ಇದ್ರ ಬಗ್ಗೆ ಈಗ ಡಿ.ಕೆ. ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನಾನೆಲ್ಲೂ ಕೂಡ ಹೇಳಿಲ್ವಲ್ಲ ಅಂದಿದ್ದಾರೆ. ರಾಜಣ್ಣ ಹೇಳಿಕೆಯನ್ನ ನೋಡಿದ್ರೆ ಸಿಎಂ ಬದಲಾಗಬೇಕು ಅಂದ್ಕೊಂಡ ಹಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ ಅಂದಿದ್ದಾರೆ ಡಿ.ಕೆ.ಶಿ. ನಾನು ಕಷ್ಟಪಟ್ಟಿದ್ದೇನೆ, ಆದ್ರೆ ಯಾರ ಬಳಿಯೂ ಕೂಡ ಕೂಲಿ ಕೇಳಲ್ಲ. ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಮೇ ತಿಂಗಳ ಕೊನೆಯೊಳಗೆ ಕರೀಬಹುದು. ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರಂತೆ ಸರ್. ತಮ್ಮನ್ನ ಚರ್ಚೆ ಮಾಡಿ ಸರ್, ನಾವೇನು ಚರ್ಚೆ ಮಾಡಿದ್ರು ಪ್ರತ್ಯೇಕವಾಗಿ. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತ ಅವ್ರತ್ತ. ನಾನ್ ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಅವ್ರು ಕೇಳ್ಬೇಕು. ಅವ್ರ ಬೇಡಿಕೆ ಈಡೇರಿಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಆಗಬೇಕು. ಹೌದೇ ಮಾತಾಡಿ ಅಪೆಕ್ಸ್ ಬ್ಯಾಂಕ್ ನಮ್ದು ಅವ್ರದ್ದೇನೋ ಇದೆ ಅದು ಬೇರೆ ವಿಚಾರ. ರಾಜ್ಯದಲ್ಲಿ ಬಹಳವಾಗಿ ಚರ್ಚೆ ಆದಂತಹ ವಿಚಾರ ಅಂತಂದ್ರೆ ಅದು ಸಿಎಂ ಬದಲಾವಣೆಯ ವಿಚಾರ. ಇದ್ರ ಬಗ್ಗೆ ಈಗ ಡಿ.ಕೆ. ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನಾನೆಲ್ಲೂ ಕೂಡ ಹೇಳಿಲ್ವಲ್ಲ ಅಂದಿದ್ದಾರೆ. ರಾಜಣ್ಣ ಹೇಳಿಕೆಯನ್ನ ನೋಡಿದ್ರೆ ಸಿಎಂ ಬದಲಾಗಬೇಕು ಅಂದ್ಕೊಂಡ ಹಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕರೆದ್ರೆ ನಾನು ದೆಹಲಿಗೆ ಹೋಗ್ತೇನೆ ಅಂದಿದ್ದಾರೆ ಡಿ.ಕೆ.ಶಿ. ನಾನು ಕಷ್ಟಪಟ್ಟಿದ್ದೇನೆ, ಆದ್ರೆ ಯಾರ ಬಳಿಯೂ ಕೂಡ ಕೂಲಿ ಕೇಳಲ್ಲ. ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಮೇ ತಿಂಗಳ ಕೊನೆಯೊಳಗೆ ಕರೀಬಹುದು. ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರಂತೆ ಸರ್. ತಮ್ಮನ್ನ ಚರ್ಚೆ ಮಾಡಿ ಸರ್, ನಾವೇನು ಚರ್ಚೆ ಮಾಡಿದ್ರು ಪ್ರತ್ಯೇಕವಾಗಿ. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, ಸಿಎಂ ಮುಂದುವರಿಲಿ ಅಂತ ಹೇಳಿ ಏನ್ ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡ್ಬೇಕು ಅಂದ್ರೆ ಸಿಎಂ ಇಳಿಬೇಕು ಅಂತ ಅವ್ರತ್ತ. ನಾನ್ ಯಾವ ತರ ಸಿಎಂ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ ಸಿಎಂ ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಅವ್ರು ಕೇಳ್ಬೇಕು. ಅವ್ರ ಬೇಡಿಕೆ ಈಡೇರಿಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಪ್ಪ ಸಿಎಂ ಬದಲಾವಣೆ ಆಗಬೇಕು. ಹೌದೇ ಮಾತಾಡಿ ಅಪೆಕ್ಸ್ ಬ್ಯಾಂಕ್ ನಮ್ದು ಅವ್ರದ್ದೇನೋ ಇದೆ ಅದು ಬೇರೆ ವಿಚಾರ.